ಒಂದೆರಡು ವರ್ಷದಲ್ಲಿ ನನಗೆ ಒಳ್ಳೆ ಇದು ಎಕ್ಸ್ಪೀರಿಯೆನ್ಸ್ ಆಗೋಯಿತು. ಇಲ್ಲಿ ನಮ್ಮ ಪ್ರಿನ್ಸಿಪಾಲೇ ನನಗೆ ಎಮ್ ಎಲ್ ಎ ಆಗಿ ಬರ್ತಾರೆ, ಹೇಳಿದೆ ಎಸ್ ಕರಿಯಪ್ಪ ಅಂತ ಹೇಳ್ದಲ್ಲ, ಅವರೇ ನನಗೆ ಎಮ್ ಎಲ್ ಎ ಆಗಿ ಬರ್ತಾರೆ. ನಾನು ನೋಡಿ ಅವ್ರಿಗೆ ನಮಸ್ಕಾರ ಮಾಡಿದ್ದೀನಿ, ಸರ್ ನಾನು ಯಾರು ತಾವು ಅಂತಾರೆ, ಸರ್ ನಾನು ನಿಮ್ಮ ಸ್ಟೂಡೆಂಟು ಈ ಥರ ಓದ್ತಾ ಇದೆ. ಬೆಂಗಳೂರು ಇಷ್ಟೊಂದು ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಅವಾಗ, ಕನಕಪುರದಿಂದ ಚರ್ಚಮಡ್ನಾರ್ ಎಲ್ಲ ಅಲ್ಲಿಗೆ ಬರ್ತಾಯಿದ್ರು. ಅವರಿಗೆ ನಾನು ಸ್ವಲ್ಪ ಅಡ್ವೈಸ್ ಮಾಡೋ ಒಂದು ಸ್ಥಿತಿ ಬಂದುಬಿಡ್ತು ನೋಡಿ. ಯಾಕೆ ಅವಾಗಂತಂದರೆ ಆ ಥರ ಇತ್ತು. ಆಮೇಲೆ ಜಗದೀಶ್ ಶೆಟ್ಟರ್ ಅಂತ ಇದ್ರಲ್ಲ, ಅವ್ರ ತಂದೆ ಪಿ ಸಿ ಶೆಟ್ಟರ್ ಅಂತ ಇದ್ದರು, ಅವರು ಸಹ ನಾನು ಅಸಿಸ್ಟ್ ಮಾಡ್ತಾಯಿದ್ದೆ. ಅಂದರೆ ಆವಾಗ ಹಾಬ್ ಇರ್ತಿರಲಿಲ್ಲ ಅವ್ರಿಗೆ. ಬಂದು ನಮ್ಮ ಪಕ್ಕದಲ್ಲಿ ಕೂತು, ಇವಾಗ ಎಮ್ ಎಲ್ ಎ ಅಂದರೆ ಹಿಂಗೆ ಕರೆಸ್ತಾರೆ, ಅಲ್ಲಿ ಬರ್ರೆ ರೂಮ್ ಬರ ಎಲ್ಲಿ ಬರ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅವರು ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಎಮ್ ಎಲ್ ಎನೋ ಹಮ್ಮು ಇದ್ದೇನೆ ಕೂತ್ಕೊಂಡು ಕೇಳಿ ಟೈಪ್ ಮಾಡಿಸ್ಕೊಂಡು ಹೋಗೋರು. ಏನಪ್ಪ ಇದು ಯಾವ ಥರ ಅಂತ ಕೇಳೋರು. ಸಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲೆಜಿಸ್ಲೇಟರ್ ಆಫ್ ದೋಸ್ ಡೇಸ್ ಆ್ಯಂಡ್ ದಿ ಪ್ರೆಸೆಂಟ್ ಏನು ಇವಾಗೆಲ್ಲ ಕಾರ್ಗಳು, ಅವಾಗೇನು ಕಾರ್ಗಳಿಲ್ಲ ಏನಿಲ್ಲ. ಇವಾಗ 100 ಕಾರಿದೆ. ಆ ಕಾರ್ಗಳು ಅವರು ಯೂಸ್ ಮಾಡಲ್ಲ, ಯಾವನೋ ಅವ್ನು ಚೇಲನೋ ಪಿ ಏನೋ ಯಾರೋ ಯೂಸ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಗೊತ್ತಿದೆ ಸರ್. ಸೊ ವ್ಯತ್ಯಾಸ ಏನು ಹೇಳಿದ್ದೇನೆಂದರೆ, ಅದರಲ್ಲಿ ಜವಾಬ್ದಾರಿ ಮುಖ್ಯವಾಗಿ ಎಮ್ ಎಲ್ ಎ ಆಗಿ ಬಂದಮೇಲೆ ಈಗ ನಾವೇನು ಇಲ್ಲಿ ವಿ ವಿಲ್ ಕಮ್ ಟು ಲಿಸ್ಟ್ ಆಫ್ ಬಿಸ್ನೆಸ್ ಅಂದರೆ ಈಗ ಅಧಿವೇಶನ ಕರಿತೀವಿ.